ಶ್ರೀ ಗುರುಭ್ಯೋ ನಮಃ ಹರಿ ಓಂ. ಸಾಮಾನ್ಯವಾಗಿ ಶ್ರೀ ಸತ್ಯಂ ಪ್ರಮೋದ ತೀರ್ಥರ ಹೆಸರನ್ನು ಕೇಳದೇ ಇರತಕ್ಕಂಥವನು ನಾನಿನ್ನೂವರೆಗೂ ನೋಡಿಲ್ಲ. ಎಲ್ಲ ಮಧ್ವರಿಗೂ ಶ್ರೀ ಸತ್ಯ ಪ್ರಮೋದ ತೀರ್ಥರ ಪರಿಚಯ ಇದ್ದೇ ಇದೆ. ನನ್ನ ಜೀವನದಲ್ಲಿ ಆಗಿರ್ತಕ್ಕಂಥ ಒಂದು ಘಟನೆಯನ್ನು ನಾನು ಇಲ್ಲಿ ಉಲ್ಲೇಖ ಮಾಡಲಿಕ್ಕೆ ಹೋಗ್ತೀನಿ. ಇಲ್ಲಿ ಸತ್ಯ ಪ್ರಮೋದ ತೀರ್ಥರ ಎಷ್ಟು ಕಾರುಣ್ಯ, ಅವರ ಅನುಗ್ರಹ, ಅವರು ಭಕ್ತರನ್ನು ಕಾಪಾಡುವಂಥ ಶಕ್ತಿಯನ್ನು, ಎಷ್ಟು ಅದ್ಭುತ ಶಕ್ತಿಯನ್ನು ಸಾಧನೆಯನ್ನು ಅವ್ರು ಮಾಡ್ಕೊಂಡಿದ್ರು ಅಂತಕ್ಕಂಥನ್ನು ನಾವು ಅತ್ಯಂತ ಸುಲಭವಾಗಿ ಇಲ್ಲಿ ತಿಳ್ಕೊಬೋದು. ನಮ್ಗೆ 2 ಮಕ್ಕಳು ಹೋದ್ಮೇಲೆ ಒಂದು ಮಗು ಆಯಿತು, ಆಮೇಲೆ ಇನ್ನೊಂದು ಮಗು ಹೋಯಿತು, ಆಮೇಲೆ ಒಂದು ಪ್ರೆಗ್ನೆನ್ಸಿ ಕ್ಯಾರಿ ಆಯಿತು. 8ನೇ ತಿಂಗಳು ಗರ್ಭದಲ್ಲಿದ್ದಾಗ ಸ್ಕ್ಯಾನ್ ಒಂದು ರಿಪೋರ್ಟ್ ಮಾಡ್ತಾರೆ. ಸ್ಕ್ಯಾನ್ ಮಾಡಿದಾಗ ಡಾಕ್ಟ್ರ್ ಏನು ಹೇಳಿದ್ರು ಅಂತ, ಹುಟ್ಟೋ ಕೂಸಿನ ಹಾರ್ಟ್ದಲ್ಲಿ ಒಂದೇನೋ ಹೋಲ್ ನಮಗೆ ಡಿಟೆಕ್ಟ್ ಆಗಿದೆ. ಅದಕ್ಕೆ ನೀವು ಬಸವನಗುಡಿಯಲ್ಲಿ ಶ್ರೀನಿವಾಸ್ ಡಯಾಗ್ನೋಸ್ಟಿಕ್ಸ್ ಅಂತದ, ಅಲ್ಲಿ ಸಾಫಿಸ್ಟಿಕೇಟೆಡ್ ಇನ್ನೊಂದು ಡಿವೈಸ್ ಅದ, ಅಲ್ಲಿ ಸ್ಕ್ಯಾನ್ ಮಾಡಿ ಚೆಕ್ ಮಾಡಿರಿ ಅಂದು ನಿಮಗೆ ಕರೆಕ್ಟಾಗಿ ರಿಪೋರ್ಟ್ ಬರ್ತದೆ ಅಂತ ಹೇಳಿದ್ರು. ನಮಗಿದು ಭಾಳ ಅತ್ಯಂತ ದುಃಖದ ಸಂಗತಿ ಆಯಿತು. ಯಾಕಂದ್ರೆ ಆಲ್ರೆಡಿ 3 ಮಕ್ಕಳನ್ನು ಕಳ್ಕೊಂಡಿದ್ವಿ. ಮತ್ತಿದು ಈ ಹುಟ್ಟೋ ಕೂಸು ಇನ್ನೂ ಹುಟ್ಟಬೇಕು, ಅಷ್ಟಲ್ಲೇ ಈ ಥರ ಪ್ರಾಬ್ಲಮ್ ಅಂಥೇಳಿ ಸರಿ ಅಂತೇಳಿ ಶ್ರೀನಿವಾಸ್ ಡಯಾಗ್ನೋಸ್ಟಿಕ್ಸ್ ನಂಗೆ ಅದೇ ಫಸ್ಟ್ ಟೈಮ್ ಹೆಸರು ಕೇಳಿದ್ದು. ಅಲ್ಲಿ ಹೋಗಿ ಚೆಕ್ ಮಾಡಿದೆ. ಅಲ್ಲಿ ಬೆಳಗ್ಗೆ 4 ಗಂಟೆಗೆ ಜನ ಬಂದು ಮಲ್ಕೊಂಡ್ಬಿಟ್ಟತ್ತಾರೆ ಪಾಳಿ ಹಚ್ಚಲಿಕ್ಕೆ. ಸರಿ ಅಂತೇಳಿ ನಾನು ಮರುದಿವ್ಸ ಹೋಗಿ ಅಲ್ಲಿ 4 ಗಂಟೆಗೆ ಹೋದೆ. ಒಂದು ಶಾಲ್ ಹಚ್ಕೊಂಡು ಅಲ್ಲೇ ನಿದ್ದೆ ಮಾಡಿದೆ 1 ಅವರ್. ಆಮೇಲೆ 7 ಗಂಟೆಗೇನೋ ಅವರು ಅಸಿಸ್ಟೆಂಟ್ಸ್ ಬಂದರು. ನಮಗೇನೋ ಒಂದು ಟೋಕನು ಟೈಮಿಂಗ್ ಕೊಟ್ಟರು, ಒಂದು 10 ಗಂಟೆಗೆ ಬನ್ನಿ ಅಂಥೇಳಿ. ಅಷ್ಟರಲ್ಲಿ ಮನೆಗೆ ಹೋಗಿ ಸ್ನಾನ ಸಂಧ್ಯಾವನ ಪೂಜೆ ಗೀಜೆ ಎಲ್ಲ ಮುಗಿಸ್ಕೊಂಡು ನಾನು ನನ್ನ ಮಡ್ದಿಯನ್ನು ಕರ್ಕೊಂಡು ಡಯಾಗ್ನೋಸ್ಟಿಕ್ ಸೆಂಟ್ರಿಗೆ ಹೋದೆ. ಅಪಾಯಿಂಟ್ಮೆಂಟ್ ತಕ್ಕ ನಮ್ಮ ಸ್ಕ್ಯಾನಿಂಗ್ ಶುರು ಆಯಿತು. ಸ್ಕ್ಯಾನಿಂಗಿಗೆ ನಮ್ಗೆ ಮುಂದೆ ಕೂಡಿಸುತ್ತಾರೆ. ಸ್ಕ್ಯಾನಿಂಗ್ ಮಾಡೋಕ್ಕಾರ ಡಾಕ್ಟರ್ ಹೆಸರು ನೆನಪಿಲ್ಲ. ಅವರು ಅತ್ಯಂತ ವಿಚಿತ್ರವಾಗಿ ಬೇಜಾರು ಮಾಡ್ಕೊಂಡಂಗೆ ಅನಿಸ್ಲಿಕ್ಕತ್ತು. ಅಂದು ಅವರಿಗೂ ಏನೋ ಒಂದು ಡಿಟೆಕ್ಟ್ ಆಗಲಿಕ್ಕತ್ತಿತ್ತು. ಅವರು ಒಂಥರ ಫೀಲ್ ಮಾಡ್ಕೋತಿದ್ರು. ಆ ಫೀಲ್ ಮಾಡ್ಕೋಬೇಕಾರೆ ನನಗೆ ನಿಜವಾಗ್ಲೂ ಸಡನ್ನಾಗಿ ನೆನಪಾಗಿದ್ದು ಅಂದ್ರೆ ಅಲ್ಲೇ ಬಸವನಗುಡಿಯಲ್ಲಿ ಹಿಂದೆ ಉತ್ತಾದಿ ಮಠ ಅಂದರೆ ಸತ್ಯ ಪ್ರಮೋದ ತೀರ್ಥ ನೆನಪಾಯಿತು. ನಾನು ಕಣ್ಣು ಮುಚ್ಚಿ ಅವ್ರ ಚರ್ಮ ಶ್ಲೋಕ ಹೇಳಿಕ್ಕೆ ಶುರು ಮಾಡಿದೆ. ಯಾಕೆಂದ್ರೆ ನನಗೇನು ಇದು ಹೋಪ್ಸ್ ಸರಿ ಅನಿಸ್ಲಿಲ್ಲ. ನಾನು ಚರ್ಮ ಶ್ಲೋಕ ಹೇಳ್ತಾ ಒಂದಾದ್ಮೇಲೆ ಹೇಳ್ತಾ ಒಂದು 12 ಅಥವಾ ಒಂದು 20 ಬಾರಿನೂ ಆಗಿರ್ಬೋದು. ಪರ್ಫೆಕ್ಟ್ ಕೌಂಟ್ ನಾನು ಇಟ್ಟಿಲ್ಲ. ಅಷ್ಟರಲ್ಲಿ ಆ ಡಾಕ್ಟರ್ ಅತ್ಯಂತ ಖುಷಿಯಿಂದ ರಿಯಾಕ್ಷನ್ ಕೊಟ್ಟರು. ಅತ್ಯದ್ಭುತ ರೀ, ಏನೂ ಸಮಸ್ಯೆ ಇಲ್ಲ, ಇದ್ರದ್ದು ರೂಟ್ ಕಾಸು ಯಾಕಿಲ್ಲಿ ಒಂದು ಹೋಲ್ ಇದೆ ಅಂತ ಅನಿಸ್ತದೆ ಅಂತಕ್ಕಂಥದ್ದು ಒಂದು ರೀಸನಿಂಗ್ ಕೊಟ್ಟು ಹೇಳಿದ್ರು. ಅಲ್ಲಿ ಹೋಲ್ ಇಲ್ಲ, ಅಲ್ಲಿ ಬೇಸಿಕಲಿ ಈ ಥರ ಒಂದು ರಕ್ತನಾಳ ಇರೋದ್ರಿಂದ ಅದು ಆ ಥರ ಹೋಲ್ ಥರ ಅನಿಸ್ಲಿಕ್ಕತ್ತದೆ. ಅದು ಮುಂದೆ ಬೆಳೆದು ಸರಿ ಹೋಗ್ತದೆ, ವಿದಿನ್ 1 ಮಂತು ಅಥವಾ ವಿದಿನ್ ಡೆಲಿವರಿ ಟೈಮ್ ಅನ್ನೋದ್ರಲ್ಲಿ ಸರಿ ಹೋಗ್ತದೆ ಅಂತ ಹೇಳಿ ಒಂದು ಕರೆಕ್ಟಾಗಿ ರಿಪೋರ್ಟ್ ಕೊಟ್ಟರು. ಆವಾಗ ನಮ್ಮ ನಿಜವಾಗ್ಲೂ ನನಗೆ ಮತ್ತು ನನ್ನ ಮಡದಿ ಕಣ್ಣಲ್ಲಿ ನೀರು ಬಂದಿತ್ತು. ಇಂತಹ ಅನುಗ್ರಹ ಮಾಡ್ತಕ್ಕಂಥ ಶ್ರೀ ಸತ್ಯ ಪ್ರಮೋದ ತೀರ್ಥರು ಮತ್ತು ಅವರು ಮಾಡಿರ್ತಕ್ಕಂಥ ಸಾಧನೆ ಮತ್ತು ಅವ್ರು ಮಾಡಿರ್ತಕ್ಕಂಥ ಪುಣ್ಯದ ಫಲವೇ ಇವತ್ತು ನಾವು ಶ್ರೀ ಸತ್ಯಾತ್ಮ ತೀರ್ಥರನ್ನು ನೋಡ್ತಾ ಇದ್ದೀವಿ. ನಿಜವಾಗ್ಲೂ ನಾವೆಲ್ಲರೂ ಭಾಗ್ಯವಂತರು. ಈ ಸಂದರ್ಭದಲ್ಲಿ ಒಂದು ಸತ್ಯಾತ್ಮ ಯುಗ ಅಂತ ಏನು ನಡೀತಿದೆಯಲ್ಲ, ಅಲ್ಲಿ ಇದ್ದವರೇ ಭಾಗ್ಯವಂತರು, ಅವರನ್ನು ನೋಡಿದವರೇ ಭಾಗ್ಯವಂತರು. ಅವರ ಮುಡಿಗಳನ್ನು ಹಿತವಚನಗಳನ್ನು ಕೇಳಿ ಏನು ಬದಲಾವಣೆ ಮಾಡಿಕೊಂಡಾರಲ್ಲ, ಅವರೇ ನಿಜವಾದ ಭಾಗ್ಯವಂತರು ಅಂತ ನಾನು ಇವತ್ತು ಅಂದ್ಕೊಳ್ತೀನಿ. ಅಂತಹ ಸತ್ಯ ಪ್ರಮೋದ ತೀರ್ಥರ ಕರುಣೆಯನ್ನು, ಅನುಗ್ರಹವನ್ನು ಹೇಳ್ಕೋತ ಹೋದರೆ 1000 ಪೇಜದ ಬುಕ್ಕೇ ಬರಿಬೇಕಾಗ್ತದೆ. ನಾನು ಎಷ್ಟೋ ನಮ್ಮ ಫ್ರೆಂಡ್ಸ್ ಜೊತೆ, ಸೀನಿಯರ್ಸ್ ಜೊತೆ, ಬೇರೆ ಬೇರೆ ಆಫೀಸ್ದಲ್ಲಿ ಇರ್ತಕ್ಕಂಥವ್ರ ಜೊತೆನೂ ವಿಚಾರ ಮಾಡಿದಾಗ ಅವರ ಅನುಗ್ರಹ ಎಷ್ಟು ಸಣ್ಣ ವಿಷಯದಿಂದ ದೊಡ್ಡ ವಿಷಯವರೆಗೂ ಹೋಗ್ತಂತ ಅನ್ನೋದನ್ನು ನಾನು ಸ್ವಂತ ಅನುಭವಿಸಿದ್ದೀನಿ. ಅಂತಹ ಸತ್ಯ ಪ್ರಮೋದ ತೀರ್ಥರು ಎಲ್ಲ ಮಾಧ್ವರಿಗೂ ಸಕಲ ಸಜ್ಜನರಿಗೂ ಅನುಗ್ರಹವನ್ನು ಮಾಡಿ ಅಂತ ಅವರಲ್ಲಿ ಬೇಡ್ಕೋತಾ ಈ ಒಂದು ಅವರು ಮಾಡಿದ್ದ ಅನುಗ್ರಹದ ಸೇವೆಯನ್ನು ಅವರಿಗೆ ಸಮರ್ಪಣೆ ಮಾಡ್ತೀನಿ. ಶ್ರೀಕೃಷ್ಣಾರ್ಪಣಮಸ್ತು. ಸತ್ಯಾಭಿಘ್ನಕರಾಬ್ಜೋತ್ಥಾನ್ ಪಂಚಾಶದ್ವರ್ಷಪೂಜಕಾನ್ ಸತ್ಯಪ್ರಮೋದತೀರ್ಥಾರ್ಯಾನ್ ನೌಮಿ ನ್ಯಾಯಸುಧಾರತಾನ್.